ಮಲಯಾಳಂ ಅಲ್ಲಿ ದುಲ್ಕರ್ ಸಲ್ಮಾನ್ ಅವರು ನಾನು ಈ ಸಿನಿಮಾನ ಕೇರಳಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಮುಂದಕ್ಕೆ ಬಂದಿದ್ದಾರೆ ಅಂತ ಕೇಳ್ಪಟ್ಟೆ. ಅವರು ಕಾಪಿ ನೋಡಿದ್ರ, ಫಸ್ಟ್ ಕಾಪಿ ಅಥವಾ ಶೋರೀಲ್ ಮಾತ್ರ ನೋಡಿದ್ರ, ಹೇಗೆ ಸರ್? ಅದು ಅವರು ದಿಲ್ಕರ್ ಅವರು ಅದು ಕಾಪಿ ನೋಡಿದ್ರು ಸರ್. ಅವ್ರ ಟೀಮ್ ಬಂದು ಪಿಕ್ಚರ್ ನೋಡಿದ್ರು ಸರ್. ಓಕೆ. ಅವರು ಪಿಕ್ಚರ್ ನೋಡಿದ್ರು. ನಮ್ಮ ಮೈತ್ರಿ ಅವರು ಫುಲ್ ಪಿಕ್ಚರ್ ನೋಡಿದ್ರು. ಆಂಧ್ರದಲ್ಲಿ ಮೈತ್ರಿ ಮೂವಿ ಮೇಕರ್ಸ್ ಬಹುದೊಡ್ಡ ಪ್ರೊಡಕ್ಷನ್ ಮತ್ತೆ ಡಿಸ್ಟ್ರಿಬ್ಯೂಟರ್. ಹೌದು. ಅವ್ರು ನಮ್ಮ ಪಿಕ್ಚರ್ ನಾವು ತೋರಿಸ್ಬಿಟ್ಟು ನೀವು ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ ನಾನು ತೋರಿಸ್ಬಿಟ್ಟು ಇದು ಮಾಡಿ ಹೇಳಿದ್ದೀನಿ. ಆಮೇಲೆ AGS ಅವರು ಪಿಕ್ಚರ್ ನೋಡಿದ್ರು, ತಮಿಳು. ಮೂವರೆಗೂ ಪಿಕ್ಚರ್ ತೋರಿಸಿದ್ವಿ. ನಮ್ಮ ಪಿಕ್ಚರ್ ನೀವು ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ. ನಮ್ಮ ಕಂಟೆಂಟ್ ಚೆನ್ನಾಗಿದೆ, ನೀವು ಮಾಡಿ. ಓಕೆ. ಪಿಕ್ಚರ್ ನೋಡಿ, ನೀವು ಮಾಡ್ಬೇಕು ಅನಿಸ್ತಾರೆ ಮಾಡಿ. ಓಕೆ. ಮೂವರು ಒಪ್ಕೊಂಡ್ರು. ಮೂವರು ನಾನು ಮಾಡ್ತೀನಿ ಅಂತ ಹೇಳಿ. ನಮ್ಮ ಕರ್ನಾಟಕದಲ್ಲಿ KVN ಪ್ರೊಡಕ್ಷನ್ಸ್ ಟಾಕ್ಸಿಕ್ ಅಂತ ದೊಡ್ಡ ಇದು ಸಿನಿಮಾ, first time ಜನನಾಯಕನ್ ಅಂತ ನಮ್ಮ ದೊಡ್ಡ ಸಿನಿಮಾಗಳನ್ನು ಮಾಡ್ತಾ ಇರ್ತಕ್ಕಂಥ ಒಂದು ದೊಡ್ಡ ನಿರ್ಮಾಣ ಸಂಸ್ಥೆ. ಇಲ್ಲ, ನಮ್ಮ KVN ಅವ್ರಿಗೆ ನಾವು ಫಸ್ಟ್ ಗಾಳಿಪಟ ಆವಾಗ ಕೊಟ್ಟಿದ್ದು. ಆವಾಗೂ ನೆಕ್ಸ್ಟ್ ನನಗೆ KVN ಅವರು ಆವಾಗ ಕೊಟ್ಟರು. ನನಗೆ KVNಗೂ ನಮ್ಗೆ ತುಂಬ ಬಾಂಧವ್ಯ ಇದೆ. ಈ ಪಿಕ್ಚರ್ ಫಸ್ಟ್ ನಾವು ಸ್ಟಾರ್ಟ್ ಮಾಡಿದಾಗಿಂದ ನಾವು KVN ಅನ್ನೇ ಅಂತಿದ್ದು, KVNಗೆ ಕೊಟ್ಟಿದ್ದು. ಇವಾಗ ನಮ್ಮ ಸುಪರಿತ್ತು, ನಮ್ಮ KVN ವೆಂಕಟ ಅಣ್ಣ ಅವರು ಅವರೆಲ್ಲ ಫಸ್ಟಿಂದ ಅಷ್ಟೇ. ನಾನು KVNಗೆ ಕೊಡೋದು ಅಂತ ಹೇಳಿದ್ದು ಫಸ್ಟ್. ಇವಾಗಲ್ಲ, ನಮ್ಗೆ ಯಾವ ಪಿಕ್ಚರ್ ಬಂದರೂ KVNಗೆ ಕೊಡೋದು. ಸೂಪರ್ ಸೂಪರ್. ಅದೊಂದು ಬಾಂಡಿಂಗ್ ಬಿಲ್ಡ್ ಆಗ್ಬಿಟ್ಟಿದೆ. ಓಕೆ. ಇನ್ನು ಹಿಂದಿಯಲ್ಲಿ ಜಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ OTT ಮತ್ತೆ ಟಿವಿ ಸ್ಯಾಟಲೈಟ್ ರೈಟ್ಸ್ ಎರಡು ಕೂಡ ಜಿಗೆ ಆಗಿದೆ ಅಂತ. ಜಿಗೆ ಆಗಿದೆ. ಓವರ್ಸೀಸ್ ಅವರೇ ರಿಲೀಸ್ ಮಾಡ್ತಾರೆ. ಇದು ಒಂದು ಸುಮ್ನೆ ನಾನು ಕೇಳ್ತಾ ಇರೋದು, ಅರ್ಜುನ್ ಜನ್ಯ ಅವರು ಜಿಗೆ ತುಂಬಾ ಕ್ಲೋಸ್ ಇದ್ದಾರೆ ಅಂತ ಜಿಗೆ ಆಯ್ತಾ, ಅಥವಾ ಕಂಟೆಂಟ್ ನೋಡಿ ನಮ್ಗೆ ಬೇಕು ಅಂತ ಅವರು ತಗೊಂಡ್ರ, ಹೇಗೆ ಸರ್? ಸರ್, ಅವ್ರ ಕಂಟೆಂಟ್ ಬೇಕು ಅಂತಾನೆ ತಗೊಂಡಿದ್ದು. ಅವ್ರಿಗೆ ಫುಲ್ ಗೊತ್ತು. ಅವರು ಪಿಕ್ಚರ್ ನೋಡಿದ್ರು. ನಾನು ಇವಾಗ ಸೈನ್ ಮಾಡಿ ಇನ್ನೂ 15-20 ದಿವಸ ಆಗಿಲ್ಲ. ನಾನು ಹಂಗೆ ಮಡಗಿದ್ದೆ. ನನ್ನ ಕಂಟೆಂಟ್ ಮೇಲೆ ಅಷ್ಟಿತ್ತು ನಂದಂತ. ಅರ್ಜುನ್ ಸರ್ ಅಂತ ಹೇಳೋಣ ಅಂತ, ಅಣ್ಣ ನೀವು ಹೆಂಗೆ ಹೇಳಿದ್ರೆ ಹಂಗೆ ಅಂತೇಳಿ ಅವ್ರು ಪಿಕ್ಚರ್ ನೋಡಿದ್ರು. ನೋಡ್ಬಿಟ್ಟೆ ಅವ್ರು ತಗೊಂಡಿದ್ದು. ಸರ್, ಒಂದು ಕ್ವಶನ್ ಇಲ್ಲಿ ಉದ್ಭವ ಆಗುವಂಥದ್ದು, ನಿಮ್ಗೆ 2.5 ಅವರ್ ಸಿನಿಮಾನ ಅನಿಮೇಟೆಡ್ ಮಾಡಿಕೊಂಡು ವಿತ್ ಡೈಲಾಗ್ಸ್, ನಿಮ್ಗೆ ಸ್ಕ್ರಿಪ್ಟ್ ಅಂದ್ರೆ ಬೌಂಡೆಡ್ ಒಂದು ಅನಿಮೇಟೆಡ್ ಮೂವಿನ ತೋರಿಸಿ ಹಿಂಗೆ ಸಿನಿಮಾ ಮಾಡೋಣ ಅಂತ ಹೇಳ್ದಂತ ಅರ್ಜುನ್ ಜನ್ಯ ಅವರು, ಸಿನಿಮಾ ಮೇಕಿಂಗ್ ಹಂತದಲ್ಲಿ ಅದು ತುಂಬಾ ಡಿಲೇ ಆಗ್ತಾ ಹೋಗುತ್ತೆ. ಡಿಲೇ ಆಗೋದಕ್ಕೆ ಕಾರಣಗಳೇನು ಸರ್? ಇಲ್ಲ, ಮೇಕಿಂಗಲ್ಲಿ ನನಗೇನು ಡಿಲೇ ಆಗಿಲ್ಲ. ಯಾಕೆಂದರೆ ದೊಡ್ಡ 3 ಜನ ಹೀರೋಗಳು ಅವ್ರ ಡೇಟ್ಸ್ ಯಾವಾಗ ಬರುತ್ತೋ ಅದೇ ದಿವಸ ಅದು ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದು ನನಗೂ ಬೇಕಾಗಿತ್ತು. ಇವಾಗ ನಾವು ಅಂದರೆ ಬರೀ ನಾನು ಇದರಲ್ಲೇ ಇಲ್ಲ, ನಾನು ಫಿಲಮ್ ಇಂಡಸ್ಟ್ರಿಯಲ್ಲಿ ಇಲ್ಲ, ನಂದು ಕನ್ಸ್ಟ್ರಕ್ಷನ್ ಇತ್ತು. ಮಾಡಲಿ ಬಿಡಿ, ನಾನು ಮಾಡ್ತಾಯಿದ್ದೆ. ಆಯಿತು, ಹೆಚ್ಚು ಕಮ್ಮಿ 1 ವರ್ಷಕ್ಕೆಲ್ಲ ನಮ್ಮದು ಶೂಟಿಂಗ್ ಆಗೋಯ್ತು ನಂದು. ಆಮೇಲೆ ಕ್ಲೈಮ್ಯಾಕ್ಸ್ಗೆ ಸ್ವಲ್ಪ ಟೈಮ್ ತಾಯಿತು, ಪ್ರಿಪ್ರೇಷನ್ಗೆಲ್ಲ ಕ್ಲೈಮ್ಯಾಕ್ಸ್ ತಗೋತು. ಕ್ಲೈಮ್ಯಾಕ್ಸ್ ತಗೊಂಡು ನಂಗೆ CG ನಂಗೆ ತುಂಬ ಎಫೆಕ್ಟ್ ಆಗೋಯ್ತು. ಒಂದು ಹೆಚ್ಚು ಕಮ್ಮಿ CG ನಾವು ಅಗ್ರಿಮೆಂಟ್ ಮಾಡಿ 1.5 ವರ್ಷ ಆಯಿತು ಅವ್ರಿಗೆ. ಹೆಚ್ಚು ಕಮ್ಮಿ ನಮ್ಮದು ಈ CGದು ದೊಡ್ಡ ಕಥೆನೇ ಇದೆ. ಅದು ಆ CGಯಿಂದ ನಮಗೆ ಲೇಟ್ ಆಯ್ತೇ ಹೊರತು ಇನ್ನು ನಮಗೆ ಮೇಕಿಂಗಿಂದ ಏನು ಲೇಟ್ ಆಯ್ತು. CG ಯಾಕೆ ಯೂಶುವಲಿ ಜಾಸ್ತಿ ತಗೊಳುತ್ತೆ ಅಂದರೆ ಆಡಿಯನ್ಸ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇದು 1 ಸೆಕೆಂಡ್ಗೆ 24 ಫ್ರೇಮ್ಸ್ ಬರುತ್ತೆ. ದೇ ಶುಡ್ ವರ್ಕ್ ಫಾರ್ 24 ಫ್ರೇಮ್ಸ್ ಫಾರ್ ಈಚ್ ಸೆಕೆಂಡ್. ಆ ಥರ ನಾನು ಕೇಳ್ಪಟ್ಟಂಗೆ ಸೆಕೆಂಡ್ ಹಾಫ್ ಬಹುತೇಕ ಸಿನಿಮಾ ಗ್ರೀನ್ ಮ್ಯಾಟಲ್ಲೇ ಶೂಟ್ ಮಾಡಿದ್ರು, ಹಂಗಾಗಿ CG ವರ್ಕ್ ಜಾಸ್ತಿ ತಗೊಂತು ಅಂತ ಕೇಳ್ಪಟ್ಟೆ. ಸೊ ಅದಕ್ಕೆ ಲೇಟ್ ಆಯ್ತಾ, ಹೇಗೆ ಸರ್? ಅಲ್ಲ, ನಮ್ಮ ಕ್ಲೈಮ್ಯಾಕ್ಸ್ ಎಲ್ಲ ಗ್ರೀನ್ ಮ್ಯಾಟಲ್ಲೇ ತೊಗೊಂಡಿದ್ದು. ನಿಮಗೆ ಅದು ಏನಕ್ಕೆ ಲೇಟ್ ಆಯಿತು ಅಂತ ಪಿಕ್ಚರ್ ನೋಡಿದಾಗ ಗೊತ್ತಾಗುತ್ತೆ. CG ಎಷ್ಟಿದೆ ನಮ್ಮದ್ರಲ್ಲಿ ಅಂತ ಹೇಳಿದ್ರೆ, ನಮ್ಮದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಒಂದೊಂದು ಲೋಕಕ್ಕೆ ಒಂದೊಂದು ಸಲ ಕರ್ಕೊಂಡು ಹೋಗುತ್ತೆ. ಅದೆಲ್ಲ CG ಮಾಡಿರೋದು. ಇದು CGಯಲ್ಲಿ ಸಿಕ್ಕಾಪಟ್ಟೆ ಆಯ್ತಾನೆ. ಇದು ಹೆಂಗೆ ಹೇಳೋದಂತ ಗೊತ್ತಿಲ್ಲ. ನೀವು CGಯಲ್ಲಿ ನನಗೆ ಗೊತ್ತಿದ್ದು ಬೆಸ್ಟ್ CG ಅನ್ಕೊಂಡು ನಾನು ಅನ್ಕೊಂಡಿದ್ದೀನಿ ಅದು ಅಂತ. ನೀವು ನೋಡಿದ್ರೆ ಹೇಳ್ಬೇಕು. ವೆರಿ ಟ್ರೂ ಸರ್. ಯಾಕಂದ್ರೆ ನಾವು ಸಾಕಷ್ಟು ಸಿನಿಮಾಗಳನ್ನ ನೋಡ್ತೀವಿ. ಆದಿಪುರುಷ್ ಅಂತ ಒಂದು ಸಿನಿಮಾ ಬಂತು, ಎಲ್ಲರೂ ಗ್ರಾಫಿಕ್ಸ್ನ ತುಂಬಾ ಬೇಕೊಂಡಿದ್ರು. ಏಕೆ ಇಷ್ಟು ಕೆಟ್ಟದಾಗಿ ಮಾಡಿದ್ದಾರೆ ಪ್ರಭಾಸ್ ಅಂತ ದೊಡ್ಡ ಸ್ಟಾರ್ನ ಇಟ್ಕೊಂಡು ಅಂತ. ಅದೇ ರಾಜಮೌಳಿ ಅವರು ಒಂದಷ್ಟು ಸಿನಿಮಾಗಳು ಮಾಡಿದ್ರು, ಏನ್ ಡೀಟೈಲಿಂಗ್ ಇದೆಯಪ್ಪ, ಎಷ್ಟು ಚೆನ್ನಾಗಿದೆ, ಎಷ್ಟು ನ್ಯಾಚುರಲ್ ಆಗಿದೆ ಅಂತಿದ್ರು. ಬಟ್ ಇನ್ಫ್ಯಾಕ್ಟ್ 45 ಸಿನಿಮಾದ ಟ್ರೈಲರ್ ಗ್ಲಿಮ್ಸ್ ನೋಡಿದಾಗ್ಲೂ ನಮ್ಗೆ ಅದೇ ತರ ಫೀಲ್ ಬರುತ್ತೆ. ಒಂದು ಹಾವು ಮರದ ಮೇಲೆ ಹಿಂಗೆ ಮೂವ್ಮೆಂಟ್ ಆಗ್ತಾ ಇರುತ್ತೆ, ತುಂಬಾ ನ್ಯಾಚುರಲ್ ಆಗಿದೆ. ಸೊ ಆ ಥರದ್ದು ಸಾಕಷ್ಟು ಶಾರ್ಟ್ಸ್ ತುಂಬಾ ನ್ಯಾಚುರಲ್ ಆಗಿದೆ. ಇಲ್ಲ, ನಾವು CGಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು CGಯಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಇವಾಗ ಜಸ್ಟ್ ನಾವು ನೋಡ್ತಾ ಇರ್ತೀವಲ್ಲ, ಅರ್ಜುನ್ ಜನ ಒಪ್ಕೊಳ್ಳೇ ಇಲ್ಲ. ಅಣ್ಣ ಲೇಟ್ ಆದರೂ ಪರವಾಗಿಲ್ಲ, ಯಾರೇನಾದರೂ ಅಲ್ಲ, ನಾವು CGಯಲ್ಲಿ ಕಾಂಪ್ರಮೈಸ್ ಆಗೋದು ಬೇಡ ಅಂತೇಳ್ಬಿಟ್ಟು ತುಂಬ ಡೀಟೇಲಾಗಿ ಮಾಡಿದ್ರು ಬಿಡಿ. ಅವ್ರು ಒಂದೊಂದು ಫ್ರೇಮು ನೋಡ್ತಾಯಿದ್ರು. ನಾನು ಸರ್ ಏನು ಗೊತ್ತಾಗಲ್ಲ ಬಿಡಿ ಸರ್, ಅಣ್ಣ ಸುಮ್ಮನೆ ಅಣ್ಣ ದೊಡ್ಡ ಸ್ಕ್ರೀನಲ್ಲಿ ಗೊತ್ತಾಗತ್ತೆ, ದೊಡ್ಡ ಸ್ಕ್ರೀನಲ್ಲಿ ಹಾಕ್ಕೊಂಡು ಇದು ಮಾಡಿದ್ದು.
ಅಂತಂದ್ರೆ ಸಿ ಜಿಯಲ್ಲಿ ಯಾರು ಕಾಂಪ್ರಮೈಸ್ ಆಗಿಲ್ಲ. ಅವರು ಚೆನ್ನಾಗಿ ಮಾಡಿದ್ರು. ಯಾರು ನಮ್ಮ ಎಸ್ ಗೌಡ ಅಂತ ಮಾರ್ಕ್ ಕಂಪ್ನಿ ಅಂತ ಹೇಳ್ಬಿಟ್ಟು, ಆಮೇಲೆ ಅವರು ಇರಾನ್ ಅವರು ಅಂತ ಅವರು ಎರಡು ಇಲ್ಲೇ ಬೆಂಗಳೂರು ಕರೆಸಿ ಅದೆಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ರೀಸೆಂಟ್ ಆಗಿ ಮನೆ ಕಟ್ಟಿ ಹೊಸ ಮನೆಗೆ ಹೋಗಿದ್ದೀರಾ, ಮೇಲ್ಗಡೆ ಒಂದ್ ಒಳ್ಳೆ ಹೋಮ್ ಥಿಯೇಟರ್ ಕೂಡ ಮಾಡಿಸಿದ್ರ. ಆ ಸ್ಕ್ರೀನ್ ಅಲ್ಲಿ 45 ಸಿನಿಮಾನ ಇಲ್ಲಿವರೆಗೂ ಎಷ್ಟು ಜನಕ್ಕೆ ಎಷ್ಟು ಸಲ ತೋರಿಸಿದಾರೆ, ನೀವೇ ಒಬ್ರೆ ಎಷ್ಟು ಸರಿ ನೋಡಿದಿರಾ ಸರ್? ನಾನು ಸಾಯಂಕಾಲ ಹೋದರೆ ಒಂದೊಂದು ಸೀನು ನಾನು ನೋಡ್ತಾ ಇದ್ದೆ. ನನಗೆ ಆ ಕ್ಲೈಮ್ಯಾಕ್ಸ್ ಆಗಿದಾಗ ನಮಗೆ ಇವಾಗ ಮ್ಯೂಸಿಕ್ ಮಾಡಿ ಕೊಟ್ಬಿಟ್ಟಿದ್ದಾರೆ ನಮಗೆ ಅಂತ. ಇವಾಗ ನನಗೊಂದು ಕ್ಯೂರಿಯಾಸಿಟಿ, ಯಾರಾದರೂ ಬಂದು ಬರ್ತಾರೆ ಸಾಯಂಕಾಲ ಅಂತ, ಈ ಪಿಕ್ಚರ್ ಹೆಂಗಿದೆ, ಇದು ನೋಡಿ, ಇದು ಯಾವ್ದು ಪರವಾಗಿಲ್ವ ಅಂದ್ರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ. ನಾನು ಹೆಚ್ಚು ಕಮ್ಮಿ ನಮ್ಮ ಪಿಕ್ಚರೇ ನಾನು ಒಂದು 50 ಸಲ ನೋಡಿರ್ತೀನಿ. 50 ಸಲ ಪಿನ್ ಟು ಪಿನ್, ಸೀನ್ ಟು ಸೀನು ಗೊತ್ತು. ನೀವೇನೋ ಅಲ್ಲೇನೆ ನಮ್ಮ ಅಂತ ಅದು ಸರ್ ಇದೇ ಸೀನ್ ಅಲ್ವಾ ಅಂತ ಹೇಳ್ತಾ ಇದ್ದೆ. ನೀವು ಮೊದಲ ಪ್ರೇಕ್ಷಕನಾಗಿ ನಿಮ್ಮ ಸಿನಿಮಾಗೆ ಎಷ್ಟು ರೇಟಿಂಗ್ ಕೊಡ್ತೀರಾ ಸರ್? ಎಷ್ಟು ಸ್ಟಾರ್ ಕೊಡ್ತೀರಾ? ಸರ್ ನಾನು 5ಕ್ಕೆ 5 ಕೊಡ್ತೀನಿ ಸರ್. ಸೂಪರ್ ಸರ್. ಖಂಡಿತ ನನ್ನ 5ಕ್ಕೆ. ಯಾಕಂದರೆ ನಾನು ಇಷ್ಟು ಕಾನ್ಫಿಡೆಂಟಾಗಿ ನಿಮ್ಗೆ ಹೇಳಿ, ನಾನು ಫಸ್ಟೇ ಹೇಳಿದ್ದೀನಿ ಡಿಸ್ಟ್ರಿಬ್ಯೂಟರ್ಗೆ ಪಿಕ್ಚರ್ ತೋರಿಸ್ಬಿಟ್ರೆ ನೀವು ಮಾಡಿ ಅಂತ ನಾನು ಹೇಳಿದೆ ಸರ್. ಓಕೆ. ಕೆಲವರು ಅಂತ ನಾನು ಡೈರೆಕ್ಟ್ರ್ ಹೇಳಿದೆ, ಸರ್ ಇಲ್ಲಿ ಯಾರು ಬಂದು ಪಿಕ್ಚರ್ ತೋರಿಸ್ಲಾ ಸರ್ ಅಂತ ಹೇಳ್ತೀನಿ ಓಕೆ ಅಂತ. ಅಣ್ಣ ಯಾರಣ್ಣ ಅವರು ಸರ್ ಅಂತ. ಕೆಲವು ಜನಕ್ಕೆ ಇಲ್ಲ ಅಂತ ನಾನು ಪಿಕ್ಚರೇ ತೋರಿಸಿದ್ದೀನಿ, ಓಕೆ ಹೇಳ್ಬಿಟ್ಟೆ ಮಾಡ್ತಾ ಇದ್ದೆ. ಕೆಲವು ಹೇಳ್ದಿರೇನೂ ಮಾಡಿದ್ದೀನಿ ಸುಂದರ್ ಅಂತ. ನಾನು ಪಿಕ್ಚರ್ ಯಾಕಂದರೆ ನನ್ನ ಕಂಟೆಂಟ್ ಮೇಲೆ ಅಷ್ಟಿದೆ ಸರ್. ಯಾಕೆ ನನಗೆ ನಮ್ಮ ಮನೇಲಿ ಎಲ್ಲರೂ ಅಂತ ತುಂಬ ಚೆನ್ನಾಗಿದೆ ಅಂತ. ಇವಾಗೂ ನಾವು ಬೆಳಗ್ಗೆನೂ ಒಬ್ರಿಗೆ ನಾನು ಇದು ಮಾಡಿದೆ, ಸೂಪರ್ ಆಗಿದೆ ಅಂತ. ನಮ್ಗೆ ತುಂಬ ದಿನ ನನಗನ್ನ ಈ ಆಡಿಯನ್ಸ್ ಬಗ್ಗೆ ನೋಡ್ತಾರಲ್ಲ, ಈ ಪಿಕ್ಚರ್ ಥರ ಜಡ್ಜ್ ಮಾಡ್ತಾರಲ್ಲ, ಅಂಥವ್ರನ್ನೆಲ್ಲ ಕರ್ಕೊಂಡೋಗಿ ತೋರಿಸಿದ್ದೀನಿ. ಸೂಪರ್. ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಬಿಡು, ಯಾರೂ ಮಾಡಿಲ್ಲ ನಿಮ್ಮ ಥರ, ಯಾರೂ ಮಾಡಿಲ್ಲ ಬಿಡು ಅಂತ ಹೇಳ್ತಾರೆ. ನಾಳೆ ಅಂತ 25ಗೆ ನೋಡಬೇಕು ಅಂತ ಪ್ರೇಕ್ಷಕರ ಬಾಯಲ್ಲಿ ಇದು ಬರಬೇಕು ಅಂತ ನನಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.